ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಹಾಗೆ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ನಮ್ರತಾ ಶೀಘ್ರದಲ್ಲೇ ಹಸೆಮಣೆ ಏರ್ತಾರಾ ಅನ್ನುವಂಥ ಪ್ರಶ್ನೆ ಇದೀಗ ಮತ್ತೆ ಏರಿರುವಂಥದ್ದು. ಹಾಗಾದ್ರೆ ಈ ಪ್ರಶ್ನೆ ಎದುರಾಗಿರುವಂಥ ಹಿನ್ನೆಲೆಯಾದರೂ ಏನು? ಇವರಿಬ್ಬರೂ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರ? ಇದಕ್ಕೆ ಸ್ವತಃ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಹೇಳಿದ್ದಾದ್ರೂ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ ಹಾಗೆ ನಮ್ರತಾ ಗೌಡ ಶೀಘ್ರದಲ್ಲೇ ಹಸೆಮಣೆ ಏರ್ತಿದ್ದಾರೆ ಅನ್ನುವಂಥ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಇದಕ್ಕೆ ನಟ ಕಾರ್ತಿಕ್ ಏನಂತ ಹೇಳಿದ್ರು ಅದಕ್ಕೆ ಕೂಡ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಸೆಲೆಬ್ರಿಟಿಗಳು ಯಾರ ಜೊತೆ ಹೊರಗಡೆ ಕಾಣಿಸ್ಕೊಂಡ್ರೂ ಸಹ ಜನ ಅವರಿಗೆ ಸಂಬಂಧ ಕಟ್ಟೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಅಭಿಮಾನಿಗಳು ಇವರಿಬ್ರು ಕೂಡ ಜೊತೆಯಾಗಬೇಕು ಅಂತ ಪಡ್ತಾ ಇದ್ದಾರೆ. ಅದಕ್ಕೆ ಕಾರ್ತಿಕ್ ಮಹೇಶ್ ಕೂಡ ಹೊರತಲ್ಲ. ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಆಗಿರುವಂತ ಕಾರ್ತಿಕ್ ಹೆಸರು ಬಿಗ್ ಬಾಸ್ ಆರಂಭವಾದಾಗ ಸಂಗೀತ ಶೃಂಗೇರಿ ಜೊತೆ ಕೇಳಿ ಬಂದಿತ್ತು. ಇವರಿಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ರೆ ತುಂಬಾ ಒಳ್ಳೆ ಜೋಡಿ ಆಗ್ತಾರೆ ಅಂತ. ಸೊ ಕೊನೆಯಾಗ್ತಿದ್ದಂಗೆ ತನಿಷಾ ಕುಪ್ಪಂಡ ಜೊತೆ ಕೇಳಿಬರುತ್ತೆ. ಇಬ್ರು ಕೂಡ ಜೊತೆಯಾಗಿರ್ತಾರೆ, ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಬೆಸ್ಟ್ ಫ್ರೆಂಡ್ಸ್ ಯಾಕೆ ಮುಂದಿನ ದಿನಗಳಲ್ಲಿ ಮದುವೆ ಆಗಬಾರ್ದು ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದು ಕೂಡ ಉಂಟು. ಆದರೆ ಬಿಗ್ ಬಾಸ್ನಿಂದ ಹೊರಬಂದ ನಂತರ ಒಂದು ಬಾರಿ ಅನುಪಮಾ ಗೌಡ ಜೊತೆ ಸಂಬಂಧ ಕಲ್ಪಿಸಿದ್ರೂ ಕೂಡ ನಂತರ ಆ ವಿಷಯದ ಬಗ್ಗೆ ಇಬ್ಬರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಕೊಂಡು ಬಳಿಕ ಅದು ತಣ್ಣಗಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾರ್ತಿಕ್ ಹಾಗೆ ನಮ್ರತಾ ಗೌಡ ಹೆಸರು ಭಾರಿ ಸದ್ದು ಮಾಡ್ತಾ ಇದೆ. ಹೌದು, ಬಿಗ್ ಬಾಸ್ನಿಂದ ಹೊರಬಂದಂತಹ ಕಾರ್ತಿಕ್ ಹಾಗೆ ನಮ್ರತಾ ತುಂಬ ಕಡೆಗಳಲ್ಲಿ ಜೊತೆಯಾಗಿ ಕಾಣಿಸ್ಕೊಳ್ತಾರೆ. ಯಾವುದೇ ಇವೆಂಟ್ ಆಗಿರ್ಬೋದು ಅಥವಾ ಯಾರದೇ ಒಂದು ಫಂಕ್ಷನ್ ಆಗಿರ್ಬೋದು, ಎಲ್ಲ ಕಡೆ ಇವರಿಬ್ಬರು ಒಟ್ಟಿಗೆ ಇರ್ತಾ ಇದ್ರು. ಸೊ ನಮ್ರತಾ ಹುಟ್ಟುಹಬ್ಬ, ಕಾರ್ತಿಕ್ ಮಹೇಶ್ ತಂಗಿ ಮಗ ಹುಟ್ಟುಹಬ್ಬ ಇರ್ಬೋದು, ನಮ್ರತಾ ಮನೆಯ ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ಅಥವಾ ಜಾಹೀರಾತ್ ಆಗಿರ್ಬೋದು, ಇತ್ತೀಚೆಗೆ ದುಬೈನಲ್ಲೂ ಈ ಜೋಡಿ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ರು. ಈ ಹಿಂದೆ ನಮ್ರತಾ ಹಾಗೆ ಕಾರ್ತಿಕ್ ಜೊತೆಯಾಗಿ ಒಂದು ಜಾಹೀರಾತ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಸ್ನೇಹಿತರೆ. ಅದರಲ್ಲಿ ಇವರಿಬ್ರು ಕೂಡ ಹಸೆಮಣಿ ಇರುವಂತಹ ಸೀನ್ ಸಖತ್ತು ವೈರಲ್ ಆಗಿತ್ತು. ಸದ್ದಿಲ್ಲದೆ ಇಬ್ರು ಕೂಡ ಮದುವೆ ಆಗಿದ್ದಾರೆ ಅನ್ನುವಂತ ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡಿತ್ತು. ಆದರೆ ಆಮೇಲೆ ಗೊತ್ತಾಗುತ್ತೆ ಇದೊಂದು ಆಡ್ ಶೂಟ್ ಅನ್ನುವಂಥದ್ದು. ಅದಾದ ಮೇಲೆ ಮತ್ತೆ ಈ ಒಂದು ವಿಚಾರ ಸೈಲೆಂಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮತ್ತೆ ಈ ಜೋಡಿ ಹಲವು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕಾಣಿಸ್ಕೊಂಡಂತ ಹಿನ್ನೆಲೆಯಲ್ಲಿ ಇದೀಗ ಇವರಿಬ್ಬರ ನಡುವೆ ಏನೋ ಗುಸುಗುಸು ನಡೀತಾ ಇದೆ. ಶೀಘ್ರದಲ್ಲೇ ಈ ಜೋಡಿ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ. ಹಲವು ಮಾಧ್ಯಮಗಳಲ್ಲಿ ಈ ಸಂಗತಿ ವೈರಲ್ ಆಗ್ತಾ ಇದೆ. ಸೊ ಖಾಸಗಿ ಚಾನೆಲ್ ಒಂದರಲ್ಲಿ ನಮ್ರತಾ ಗೌಡ ಹಾಗೆ ಕಾರ್ತಿಕ್ ಮಹೇಶ್ ನಡುವೆ ಏನೋ ನಡೀತಾ ಇದೆ, ಇಬ್ರು ಶೀಘ್ರದಲ್ಲಿ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿಯನ್ನ ಟೆಲಿಕಾಸ್ಟ್ ಮಾಡಿದ್ರು. ಇದಕ್ಕೆ ಸ್ವತಃ ನಟ ಹಾಗೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾರ್ತಿಕ್ ಕಮೆಂಟ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಖಾಸಗಿ ವಾಹಿನಿ ಪ್ರಸಾರ ಮಾಡಿದಂತಹ ವಿಡಿಯೋ ತುಣುಕೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು, ಶೀಘ್ರವೇ ಮದುವೆ ಆಗಲಿದ್ದಾರಾ ನಮ್ರತಾ ಗೌಡ ಕಾರ್ತಿಕ್ ಅಂದರೆ ಈ ಒಂದು ಪ್ರಶ್ನೆಯನ್ನ ಬರ್ಕೊಂಡಿದ್ರು. ಇದಕ್ಕೆ ಕಮೆಂಟ್ ಮಾಡಿದಂಥ ನಟ ಕಾರ್ತಿಕ್ ಈ ವಿಷಯ ಕಾರ್ತಿಕ್ ಮಹೇಶ್ಗೆ ಗೊತ್ತಾ ಅಂತ ತಮಾಷೆಯಾಗಿ ಕೇಳಿದ್ದಾರೆ. ಅದಕ್ಕೆ ಜನರು, ಸರ್ ನೀವಿಬ್ರು ಕೂಡ ಕನ್ನಡಿಗರ ಮನ ಗೆದ್ದಿದ್ದೀರಾ, ನೀವು ಬೆಸ್ಟ್ ಜೋಡಿ ಅಂತ ರಿಪ್ಲೈ ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕಾರ್ತಿಕ್ ಅವರು ಕಾಮಿಡಿಯಾಗಿ ಕೇಳಿರುವಂಥದ್ದು, ಈ ವಿಚಾರ ತನಗೇ ಗೊತ್ತಿಲ್ಲ, ಸೊ ಕಾರ್ತಿಕ್ ಅವರಿಗೆ ನೀವು ತಿಳಿಸಿದ್ದಾರೆ, ಅವ್ರಿಗೆ ಗೊತ್ತಾ ಅನ್ನುವಂಥದ್ದಾಗಿ ಕೇಳಿದ್ದಾರೆ. ಸೊ ಈ ಒಂದು ಕಮೆಂಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಕಾರ್ತಿಕ್ ಮಹೇಶ್ ವಿನ್ನರ್ ಆದ ನಂತರ, ಬಿಗ್ ಬಾಸ್ಗೆ ಹೋದ ನಂತರ ಸಾಕಷ್ಟು ಹೆಸರುಗಳು ಇವ್ರ ಜೊತೆ ಕೇಳಿ ಬರ್ತಾ ಇತ್ತು. ಅನುಪಮಾ ಗೌಡ ಆಗಿರ್ಬೋದು, ಸಂಗೀತ ಶೃಂಗೇರಿ ಆಗಿರ್ಬೋದು, ತನೀಷಾ ಆಗಿರ್ಬೋದು, ನಮ್ರತಾ ಆಗಿರ್ಬೋದು, ಹೀಗೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಕಾರ್ತಿಕ್ ಯಾರನ್ನ ಮದುವೆ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಎಲ್ರಿಗೂ ಕೂಡ ಈಗೊಂದು ಕ್ಯೂರಿಯಾಸಿಟಿ ಹಬ್ಸಿರುವಂಥದ್ದು. ನಮ್ರತಾ ಅವರನ್ನ ಮದುವೆ ಆಗ್ತಾರಾ, ಏನು ಎತ್ತ ಅನ್ನುವಂಥದ್ದು. ಸೊ ಇತ್ತೀಚೆಗೆ ಅವರಿಬ್ರು ಕೂಡ ಜೊತೆಯಾಗಿ ಓಡಾಡ್ತಾ ಇದ್ದಾರೆ. ಈವೆಂಟ್ ಆಗಿರ್ಬೋದು ಎಲ್ಲ ಕಡೆ ಒಟ್ಟಿಗೆ ಇರೋದ್ರಿಂದ ಇವರಿಬ್ರು ಜೋಡಿನ ಅಥವಾ ಇವರಿಬ್ಬರ ನಡುವೆ ಗೆಳೆತನ
ಇದೆಯಾ, ಅದಕ್ಕಿಂತ ಮೀರಿ ಏನಾದರೂ ಇದೆಯಾ, ಏನಾದರೂ ಲವ್ ಸ್ಟೋರಿ ಆ ಥರ ಏನಾದರೂ ಶುರುವಾಗಿದೆಯಾ, ಇದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ, ಇವರಿಬ್ಬರು ಕೂಡ ಮುಂದಿನ ದಿನಗಳಲ್ಲಿ ಮದುವೆ ಆಗಬಹುದಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.